ಗೋವಾದಲ್ಲಿ ಕೂಡ ಇರುತ್ತೆ, ಕೆಲವೊಬ್ರು ಹೇಳ್ತಾರೆ ಅಲ್ಲಿದು ಎಣ್ಣೆ ಹೊಡೆದ್ರೆ ಅಷ್ಟು ಕಿಕ್ ಇರಲ್ಲ ಅಂತ ಅಂದ್ಬಿಟ್ಟು, ಇಲ್ಲಿದ್ ನೋಡಿದ್ರೆ ಸ್ವಲ್ಪ ಹಾಕಿದ ತಕ್ಷಣನೇ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಕರ್ನಾಟಕದ ಲಿಕ್ಕರ್ ಬಂದು ಇಡೀ ನಮ್ಮ ಭಾರತ ದೇಶದಲ್ಲಿ ಹೈ ಕ್ವಾಲಿಟಿ ಲಿಕ್ಕರು ನಮ್ಮ ಕರ್ನಾಟಕದಲ್ಲಿ ಬಂದ್ವಿ. ಬೆಂಗಳೂರಲ್ಲಿ ಏನು ಮಾಡೋದು, ಯಾವುದೋ ಒಂದು ಬಾರಲ್ಲಿ ಸೇರಿಕೊಂಡು ಕ್ಯಾಶಿಯರ್ ಆಗಿದ್ವಿ. ಕ್ಯಾಶಿಯರ್ ಆಗಿ ಬೆಳೆದು ಆಮೇಲೆ ಒಂದು ದೊಡ್ಡ ಬಾರ್ ಕ್ಯಾಶಿಯರ್ ಆಗಿ, ದೊಡ್ಡಲ್ಲಿ ಬಾರಲ್ಲಿ ಕ್ಯಾಶಿಯರ್ ಆಗಿ ಅಲ್ಲಿ ಒಂಥರ ಬೆಳೆದು ನಾವು ಜೀವನ ಮಾಡ್ಕೊಂಡು ಸುಮಾರು ಒಂದು 35 ವರ್ಷಕ್ಕಿಂತ ಇನ್ನೊಂದು ಮೇಲ್ಪಟ್ಟು ನಾನು ಈ ಬಿಸ್ನೆಸ್ಸಲ್ಲಿ ಬಂದಿದ್ದೀನಿ. ನಾನು ಜೀವನ ಆರಿಸಿ ನಾನು ಬೆಂಗಳೂರು ಏನಪ್ಪಾ ಅಂತಂದ್ರೆ ಈ ಸೇದಿ ಸಾರಾಯನ್ನ ನಿಲ್ಸಿದ್ದು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ಕೊಟ್ಟಿದ್ದು, ಅದೇ ಮೇಜರ್ ಚೇಂಜಸ್. ಸರ್, ಈಗ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಇವಾಗ ಅಡಿಷನಲ್ ಜಾಸ್ತಿ ಪ್ರಾಫಿಟ್ ಮಾಡ್ಬೇಕು ಅಂತಂದ್ರೆ ಲಿಕ್ಕರ್ ಬಿಟ್ಟು ಸೊ ಏನ್ ಸರ್ ಏನೆಲ್ಲ ಆಡ್ ಮಾಡ್ಬೋದು, ಯಾವ ತರ ಗ್ರೋತ್ ಮಾಡ್ಕೋಬಹುದು ಸರ್? ಅಂದ್ರೆ ಮತ್ತೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೂಡ ಯಾವ ತರ ಇರುತ್ತೆ? ಆ ಏರಿಯಾದಲ್ಲಿ ಏನು ಜನಗಳು ಯಾವ ರೀತಿ ಅಭಿರುಚಿಗೆ ಅನುಗುಣವಾಗಿ ನಾವು ಅವ್ರಿಗೆ ಇಷ್ಟವಾದಂಥ ನಾವು ಇದನ್ನ ಕೊಡಬೇಕು, ಸ್ಪೆಷಾಲಿಟಿ ಕೊಡಬೇಕು. ಮತ್ತು ಅವರು ರೇಟಲ್ಲೂ ನಾವು ಒಂದು ಇದಾಗಬೇಕು. ಏನು ಜಾಸ್ತಿ ರೇಟ್ ಇಟ್ಟಾಗ ಜನಗಳಿಗೆ ಎಲ್ಲ ನಾರ್ಮಲ್ ಆಗಿರೋಂಥದ್ದು ಮಾತ್ರ ಬರೋಕ್ಕಾಗಲ್ಲ, ದುಡ್ಡಿರೋರು ಮಾತ್ರ ಬರ್ತಾರೆ. ಎಲ್ಲರನ್ನೂ ಜನ ಸೆಟ್ ಮಾಡಬೇಕು ನಾವು ಅಂತಂದರೆ ಲಿಕ್ಕರ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ರೈಟನ್ನು ರೀಸನಬಲ್ ಆಗಿ ಇಟ್ಟರೆ ಪ್ರತಿಯೊಬ್ಬರು ಬಡವರು ಬರ್ತಾರೆ, ಮಧ್ಯಮ ವರ್ಗದವರು ಬರ್ತಾರೆ, ಶ್ರೀಮಂತರು ಬರ್ತಾರೆ. ಮತ್ತು ಫುಡ್ಡೇ ಆಗಲಿ ಚೆನ್ನಾಗಿರೋದು ಕೊಡಬೇಕು, ಕ್ಲೀನಿಂಗ್ ಮೇಂಟೈನ್ ಮಾಡಿರಬೇಕು, ಆಮೇಲೆ ಸರ್ವಿಸ್ನ ಚೆನ್ನಾಗಿ ಕೊಡಬೇಕು, ಜನಗಳಿಗೆ ಇಷ್ಟವಾಗೋ ರೀತಿ ನಾವು ನಡ್ಕೋಬೇಕು. ಆವಾಗ ಜನಗಳು ಹೊರಗಡೆಯಿಂದ ಬರೋರು ಪಾಪ ಇಲ್ಲಿ ಚೆನ್ನಾಗಿದೆ, ಈ ಬಾರ್ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಲಿಕ್ಕರ್ ಚೆನ್ನಾಗಿದೆ, ಟ್ರೀಟ್ಮೆಂಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ಬರ್ತಾರೆ. ಆವಾಗ ನಮಗೆ ಆಟೋಮೆಟಿಕ್ ಆಗಿ ವ್ಯಾಪಾರ ರೈಸ್ ಆಗೇ ಆಗುತ್ತೆ ಸರ್. ಇದ್ರ ಜೊತೆಗೆ ಏನಾದ್ರು ಅಡಿಷನಲ್ ಏನಾದ್ರು? ಹೌದು, ಆಫರ್ಗಳೇನಾದ್ರು ಈಗೇನು ವಿಶೇಷವಾದ ಆಫರ್ಗಳನ್ನು ಕೊಡಬೇಕು ಅವರಿಗೆ. ಆವಾಗ ಏನಾಗುತ್ತೆ, ಒಂದು ಗ್ರೂಪಲ್ಲಿ ಬಂದಾಗ ಒಂದು ಆಫರ್ಗಳು ಕೊಡಬೇಕು, ಡಿಸ್ಕೌಂಟ್ಗಳನ್ನ ಕೊಡಬೇಕು, ನಮ್ಗೆ ಆದಾಯಕ್ಕೆ ತಕ್ಕಾಗಿ ಡಿಸ್ಕೌಂಟ್ನ ಕೊಡಬೇಕು. ಆವಾಗ ಇಲ್ಲಿ ಡಿಸ್ಕೌಂಟು ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ಅವರೇ ಇನ್ನು 10 ಜನಕ್ಕೆ ಹೇಳ್ತಾರೆ, ಬಾರ ಇಲ್ಲಿ ಡಿಸ್ಕೌಂಟು ಕೊಡ್ತಾರೆ, ಟ್ರೀಟ್ಮೆಂಟ್ ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿದೆ ಬಾ ಅಂತ ಅವರು 10 ಜನಕ್ಕೆ ಹೇಳಿದಾಗ ಅವ್ರು 100 ಜನಕ್ಕೆ ಹೇಳ್ತಾರೆ. ಆವಾಗ ಆಟೋಮೆಟಿಕ್ ಆಗಿ ಬಿಸ್ನೆಸ್ ರೈಸ್ ಆಗ್ತಾ ಹೋಗುತ್ತೆ. ಲಿಕ್ಕರ್ ಅಲ್ಲಿ 2 ತರ ಸರ್, ಒಂದು ಅಕೇಶನಲ್ ಡ್ರಿಂಕರ್ಸ್, ಇನ್ನೊಂದು ಡೈಲಿ ಡ್ರಿಂಕರ್ಸ್. ಓಕೆನಾ? ಅಕೇಶನಲ್ ಡ್ರಿಂಕರ್ಸ್ ಅವ್ರಿಗೆ ವೀಕೆಂಡ್ ಈ ವೀಕೆಂಡ್ಸ್ ಗಳಿಗೆ ಮಾತ್ರನೇ ಬರ್ತಾರೆ. ಇಲ್ಲ ಅಂತಂದ್ರೆ ಏನೋ ಒಂದು ಮನೆಯಲ್ಲಿ ಫಂಕ್ಷನ್ ಇಲ್ಲ ಏನೋ ಒಂದು ಸೆಲೆಬ್ರೇಷನ್ಗೂ ಅದಕ್ಕೆ ಮಾತ್ರ ಬರ್ತಾರೆ. ಇನ್ನು ಡೈಲಿ ಡ್ರಿಂಕರ್ಸ್ ಅಂತಂದ್ರೆ ಅವ್ರಿಗೆ ನಿಗದಿತ ಆದಂತ ಒಂದು ಟೈಮ್ ಇರುತ್ತೆ. ಆ ಟೈಮಲ್ಲಿ ಬರ್ತೀನಪ್ಪ, ಇದು ನನ್ನ ಕ್ರಮ, ನನ್ನ ಡೈಲಿ ಕ್ರಮ ಇದ್ರಲ್ಲಿ ನಾನು ಇಲ್ಲಿ ಕುತ್ಕೊಂತೀನಿ, ಇಂಥ ಜಾಗದಲ್ಲಿ ಇರ್ತೀನಿ. ಇಂಥ ಜಾಗದಲ್ಲಿ ಕೆಲವರು ಮೀಟಿಂಗು ಮಾಡ್ಕೊಂತಾರೆ. ಹೌದು, ಇಂಥ ಜಾಗದಲ್ಲಿ ಮೀಟಿಂಗ್ ಮಾಡ್ತಾರೆ, ಫ್ರೆಂಡ್ಸ್ ಸೇರ್ತಾರೆ, ಡೈಲಿ ಏನೋ ಒಂದು ಸೇರುವಂತ ಜಾಗ ಒಂದು ಆಗಿರುತ್ತೆ. ಮೇಜರ್ ಏನಪ್ಪಾ ಅಂದ್ರೆ ಯಾವುದೇ ಇಂಡಸ್ಟ್ರಿ ಇಲ್ಲಿ ಸರ್, ಯಾವುದೇ ಬಾರ್ ರೆಸ್ಟೋರೆಂಟ್ ಫುಡ್, ಆ ಫುಡ್ಗೋಸ್ಕರನೇ ಜನ ಬರೋಂಥವ್ರು ತುಂಬಾ ಜನ ಇರ್ತಾರೆ. ಆ ಫುಡ್ ಒಂದು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡೂ ಕೊಟ್ರೆ 100-200% ಸರ್, ನಾನು ಬರ್ದು ಕೊಡ್ತೀನಿ. ಬೇಕಾದ್ರೆ ಯಾವುದೇ ಬಾರ್ ಅಂಡ್ ರೆಸ್ಟೋರೆಂಟ್ ಬೇಕಾದ್ರೂ ಓಡುತ್ತೆ. ಎಲ್ಲ ಮೇಜರ್ ಡಿಪೆಂಡ್ ಆಗೋದು ಬಂದ್ಬಿಟ್ಟು ಫುಡ್ ಅಲ್ಲೇನೆ. ಇವಾಗ ಡೈಲಿ ಡ್ರಿಂಕ್ಗೆ ಅಂತ ಬರೋ ಕಸ್ಟಮರ್ಸ್ ಒಂದ್ ಕಡೆ ಇತ್ತು ಅಂತಂದ್ರೆ, ಆ ಬಾರಲ್ಲಿ ಕೊಡುವಂತ ಫುಡ್ಗೋಸ್ಕರ ಬರುವಂತ ಕಸ್ಟಮರ್ಸ್ ಇರ್ತಾರೆ. ಕೆಲವರು ಡ್ರಿಂಕ್ಗೋಸ್ಕರನೇ ಬರಲ್ಲ, ಆ ಫುಡ್ ನ ಪಾರ್ಸಲ್ ತಗೊಂಡ್ ಹೋಗ್ತೀನಿ, ಮನೆಗೂ ತಗೊಂಡ್ ಹೋಗ್ತೀನಿ ಅನ್ನೋ ಇದ್ರಲ್ಲಿ ಬರ್ತಾರೆ. ಸೊ ಫುಡ್ ಒಂದು ನೀಟಾಗಿತ್ತು ಅಂತಂದ್ರೆ, ಅಂಥದ್ದು ಹೈ ಕ್ಲಾಸ್ ಆಗಿರ್ಲಿ ಇಲ್ಲ ನಾರ್ಮಲ್ ನಮ್ಮ ಜನರಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಲಿ, ಫುಡ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಇನ್ ಬಾರ್ ಅಂಡ್ ರೆಸ್ಟೋರೆಂಟ್ ಇಂಡಸ್ಟ್ರಿ ಸರ್. ಕ್ವಾಲಿಟಿ, ನೀಟ್ ಅಂಡ್ ಕ್ಲೀನ್, ಕ್ವಾಲಿಟಿ ಒಂದು ನೀಟ್ ಅಂಡ್ ಕ್ಲೀನು, ಫುಡ್, ಆಮೇಲೆ ಅವ್ರು ಕೊಡೋಂಥ ಸರ್ವಿಸು. ಇನ್ನು ಬಿಟ್ರೆ ಆಫರ್ಸ್, ನಮ್ಮ ತಂದೆಯವ್ರು ಹೇಳ್ದಂಗೆ ಆಫರ್ಸ್ಗಳು, ಒಂದು ಗ್ರೂಪ್ ಬಂದಾಗ ಅವ್ರು ಕೊಡುವಂತ ಆಫರ್ಸ್ಗಳು ಅದೆಲ್ಲ ಮ್ಯಾಟರ್ ಆಗುತ್ತೆ. ಇನ್ನು ಅದು ಬಿಟ್ಟು ಅಂತಂದ್ರೆ ಯಾವ್ದಾರ ಹೊಸದಾಗಿ ಏನಾರು ಓಪನ್ ಮಾಡ್ತಿದ್ರೆ ಅವ್ರು ಮಾಡಬೇಕಾಗಿರೋ ಕೆಲಸ ಬಂದ್ಬಿಟ್ಟು ಕ್ರೌಡ್ ಅಟ್ರಾಕ್ಷನ್. ಕ್ರೌಡ್ ಯಾವ ರೀತಿ ಅಟ್ರಾಕ್ಟ್ ಆಗ್ತಾರೆ, ಏನೇನು ಪ್ರೋಗ್ರಾಮ್ಸ್ ಮಾಡಿದ್ರೆ ಅಟ್ರಾಕ್ಟ್ ಆಗ್ತಾರೆ, ನಾನು ಯಾರನ್ನ ಕರೆಸ್ಬೋದು, ಒಂದು ಸೆಲೆಬ್ರಿಟಿ ಕರ್ಸೋದ್ರಿಂದ ಆಗಿರ್ಲಿ, ಒಂದು ಸೆಲೆಬ್ರಿಟಿ ಶೆಫ್ ನ ಕರೆಸಿ ಫುಡ್ ಬಗ್ಗೆ ಇದ್ ಮಾಡೋದಾಗಿರ್ಲಿ, ಅಥವಾ ಒಂದು ಬಾರ್ ಟೆಂಡರ್ಸ್ಗಳು ಅವ್ರದ್ದು ಏನು ಆಕ್ಷನ್ಸ್ಗಳು ಇರುತ್ತೆ ಅದೊಂದು ಅಟ್ರಾಕ್ಷನ್ ಆಗಿ ಇಡೋದಂತಾಗ್ಲಿ. ಫಸ್ಟ್ ಏನಪ್ಪಾ ಅಂದ್ರೆ ಜನನ ಅಟ್ರಾಕ್ಟ್ ಮಾಡಬೇಕು ಜಾಗಕ್ಕೆ. ಆ ಜಾಗದ ಬಗ್ಗೆ ಅವ್ರು ತಿಳ್ಕೊಂಡಾದ್ಮೇಲೆ ಆ ಜಾಗ ಇಷ್ಟ ಆದವ್ರು ಇರ್ತಾರೆ, ಇಷ್ಟ ಆಗದೆ ಇರೋರು ಇನ್ನೊಂದು ಅವ್ರ ರೆಗ್ಯುಲರ್ ಜಾಗದಲ್ಲಿ ಅಲ್ಲಿಗೆ ಇರ್ತಾರೆ ಸರ್. ಅದೇ ಸರ್, ಒಂದ್ಸತಿ ಆದ್ರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಆ ಎಕ್ಸ್ಪೀರಿಯನ್ಸ್ ಅವಕಾಶ ಮಾಡ್ಕೊಡ್ಬೇಕು. ಯಾರೇ ಬಿಸ್ನೆಸ್ ಹೊಸದಾಗಿ ಬಂದ್ರು ಒಂದ್ಸತಿ ಅವ್ರ ಬಾರಕ್ ಬಂದು ನೋಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಡ್ಬೇಕು. ಸ್ಟಾರ್ಟಿಂಗ್ ಅಲ್ಲೇ ನಾನು ಬಂಡವಾಳ ಜಾಸ್ತಿ ಹಾಕ್ಬಿಟ್ಟಿದೀನಿ, ನಾನು ಇಷ್ಟೇ ರೇಟ್ ಇಡ್ತೀನಿ, ನಾನು ಅಷ್ಟೇ ರೇಟ್ ಇಡ್ತೀನಿ ಅಂತಂದ್ರೆ ಆಗಲ್ಲ ಸರ್. ಸೊ ಮೇನ್ ಆಗಿ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಒಂದು ಮಾಡ್ಬೇಕು. ಯಾಕಂದ್ರೆ ಜನ ಇವತ್ತು ಹಿಂಗಿದ್ದವನು ಮುಂದೆ ದೊಡ್ಡವನಾಗಲ್ಲ ಅನ್ನೋದೇನಿಲ್ವಲ್ಲ ಸರ್. ಹೌದು, ನಿಜ.
ಒಂದು ಒಬ್ಬ ನಾರ್ಮಲ್ ನಿಂತ್ಕೊಂಡ್ ಕುಡಿಯೋನ ಮುಂದೆ ಬಂದು ಕುತ್ಕೊಂಡ್ ಕುಡ್ದೆ ಕುಡಿತಾರಲ್ವಾ, ಅವ್ನಿಗೆ ಇಷ್ಟ ಆಗೋದೊಂದು ಮೈಂಡ್ ಅಲ್ಲಿ ಇರುತ್ತಲ್ವಾ, ಇರುತ್ತೆ. ಅದನ್ನ ನಾವು ಮುಟ್ಬೇಕಾಗಿ ಬರುತ್ತೆ ಸರ್. ಒಂದು ಅವಕಾಶ ಮಾಡ್ಕೊಡ್ಬೇಕು ಅಷ್ಟೇ ಎಲ್ಲಾರ್ಗು. ಅದನ್ನ ಮಾಡ್ಬಿಟ್ರೆ ಯಾವುದೇ ಬಾರ್ ರೆಸ್ಟೋರೆಂಟ್ ಆಗ್ಲಿ ಇದಾಗಿದೆ ಸರ್, ನೀಟಾಗಿ ಮಾಡ್ಕೊಂಡು ಹೋಗ್ಬೋದು. 100%. ಇವಾಗ ಸ್ಟಾರ್ ಹೋಟ್ಲಿಗೆ ನಾವು ಹೋಗಿದೀವಿ, ನಾರ್ಮಲ್ ಬಾರ್ಗೂ ನಾವು ಹೋಗಿದೀವಿ. ಸ್ಟಾರ್ ಹೋಟ್ಲಿಗೆ ಯಾವಾಗ ಹೋಗ್ತೀವಿ ಹೇಳಿ? ಯಾವಾಗ ರೆಡಿ ಆದಾಗ್ಲೋ ಇನ್ನೊಂದೇನೋ ಸೆಲೆಬ್ರೇಷನ್ ಅಲ್ಲಿಗೆ ಹೋಗ್ತೀವಿ. ಯಾಕೆ ಹೇಳಿ? ಅಲ್ಲಿ ಏನ್ ಸಿಗುತ್ತೆ ಅಂತ ನನಗೆ ಗೊತ್ತು. ಹೌದು, ಎಕ್ಸ್ಪೀರಿಯನ್ಸ್ ನಾನು ಮಾಡಿದೀನಿ. ನಾನು ಸ್ಟಾರ್ಟಿಂಗ್ ಎಲ್ಲ ಜಾಸ್ತಿ ಹೇಳ್ಬಿಟ್ಟು ನಾನು ಅಲ್ಲಿ ಹೋಗೋದಕ್ಕೂ ನನ್ನ ಕೈಲಿ ಆಗ್ತಿಲ್ಲ ಅಂತಂದ್ರೆ ಮುಂದಕ್ಕೂ ನಾನು ಹೋಗದೆ ಇರ್ಬೋದು. ನಿಜ ಸರ್, ನಿಜ. ಇಟ್ಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ದ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅದು. ಹೌದು, ನೀವು ಯಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತೀರಾ ಕಸ್ಟಮರ್ಸ್ಗೆ, ಅದನ್ನೇ ನಿಮ್ಗೆ ಮುಂದೆ ತಗೊಂಡೋಗೋದು. ಸರ್, ಇವಾಗ ತುಂಬಾ ವಿಷಯ ತಿಳಿಸ್ಕೊಟ್ರಿ. ಇವಾಗ ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಯಾವ ಏಜಿನವ್ರಿಗೆ ಈ ಲೈಸೆನ್ಸ್ ಕೊಡ್ತಾರೆ, ಆದ್ರೆ ಯಾವ ಏಜ್ ಅವರು ಸರ್ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಲಿ ಲಿಕ್ಕರ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು? ಸರ್, 21 ವರ್ಷ ಮೇಲ್ಪಟ್ಟವರಿಗೆ ಈ ಲೈಸೆನ್ಸ್ನ ಯಾರಲ್ಲೇ ಆಗಲಿ ಇಶ್ಯೂ ಮಾಡೋಕ್ಕೆ ಅವಕಾಶ ಇದೆ. ಆದರೆ 21 ವರ್ಷ ಅಂದರೆ ಅವನು ಅನುಭವ ಪಡ್ಕೊಂಡು ಒಂದು 25, 26 ಅಥವಾ 30 ವರ್ಷಕ್ಕೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅವನ ಮೈಂಡು ಕ್ಲೀನಾಗಿ ಸೆಟ್ ಆಗಿರುತ್ತೆ, ಮೆಚ್ಯೂರ್ ಆಗಿರುತ್ತೆ, ಅನುಭವ ಇರುತ್ತೆ. ಇಷ್ಟು ದುಡ್ಡು ಹಾಕಿದ್ರೆ ಇಷ್ಟು ದುಡ್ಡು ನಾವು ತೆಗಿಬೋದು ಅಂತ ಅವ್ನ ಮನಸ್ಸಲ್ಲಿರುತ್ತೆ. ಅಷ್ಟು ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನಿಗೊಂದು ಕೆಪಾಸಿಟಿ ಇರುತ್ತೆ. ಆ ಏಜ್ ಇದೆಯಲ್ಲ, ಆ ಏಜ್ ಬಂದು ಮೈಂಡ್ ಮೆಚ್ಯೂರ್ಡ್ ಆಗಿ ಅದರಲ್ಲಿ ಅನುಭವ ಪಡ್ಕೊಂಡಿರೋನು ಅದರಲ್ಲಿ ಆ ಬಿಸ್ನೆಸ್ಸಲ್ಲಿ ಬೇಗ ಇಂಪ್ರೂವ್ ಆಗ್ತಾನೆ. ಸೊ ಮೇನ್ ಆಗಿ 21 ವರ್ಷ ದಾಟಿರಬೇಕು. ಮತ್ತು ಏನೇ ಆಗಲಿ 21 ವರ್ಷ ಆಗಲಿ, ಇವಾಗ ಅವನಿಗೆ ಮೈಂಡ್ ಮೆಚ್ಯೂರ್ಡ್ ಆಗಿರಬೇಕು ಅಂದರೆ ಒಂದು ಅನುಭವ ಪಡ್ಕೋಬೇಕು. ಅಲ್ಲಿ ಆ ಅನುಭವ ಪಡ್ಕೊಂಡಾದ ಮೇಲೆ ಆವಾಗ ಆ ಬಿಸ್ನೆಸ್ನ ಮಾಡೋಕ್ಕೆ ಅವನಿಗೊಂದು ದಾರಿ ಸಿಗುತ್ತೆ. ಓಕೆ ಸರ್, ಇವಾಗ ಅನುಭವ ಪಡ್ಕೋಬೇಕಂದ್ರೆ ಯಾವ ತರ? ಸರಿ, ಒಂದು ಬಾರೇ ಆಗಲಿ ರೆಸ್ಟೋರೆಂಟ್ ಆಗಲಿ, ಅವನು ಇದನ್ನ ಈ ಕೆಲಸ ಮಾಡಬಾರ್ದು, ಈ ಕೆಲಸ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇರಬಾರ್ದು. ಇದು ತೊಳೆಯೋದಾಗಲಿ, ಗುಡಿಸೋದಾಗಲಿ, ಅಥವಾ ಒಂದು ಬಾಟ್ಲಿ ಎತ್ಕೊಡೋದಾಗಲಿ, ಒಬ್ಬ ಕಸ್ಟಮರ್ ಹತ್ರ ಮಾತಾಡೋದಾಗಲಿ, ಅಥವಾ ಅಲ್ಲಿ ಏನು ಸ್ಟೇಟ್ಮೆಂಟ್ ಹಾಕೋದಾಗಲಿ, ಏನೇ ಮಾಡಿದ್ರು ಅವನಿಗೆ ಅಲ್ಲಿ ತಿಳ್ಕೋಬೇಕು. ಸ್ವಲ್ಪ ದಿನ ಆ ಜನದ ಜೊತೆ ಅವ್ನು ಬೆರೀಬೇಕು, ಕೆಲಸ ಮಾಡೋ ಹುಡುಗರ ಜೊತೆ ಬೆರೀಬೇಕು, ಕಸ್ಟಮರ್ ಜೊತೆ ಬೆರೀಬೇಕು. ಆವಾಗ ಕ್ಲೀನಾಗಿ ಅವನು ತಾನಾಗೆ ಅನುಭವ ಬಂದೇ ಬರುತ್ತೆ. ಆ ಅನುಭವದ ಆಧಾರದ ಮೇಲೆ ತಾನು ಬಿಸ್ನೆಸ್ ಮಾಡಿದ್ರೆ ಇದರಲ್ಲಿ ಸಕ್ಸಸ್ ಕಾಣ್ತೀನಿ ಅಂತ ಅವ್ನು ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾನೆ. ಆವಾಗ ಅವ್ನು ಬಿಸ್ನೆಸ್ ಮಾಡಿದ್ರೆ ಅವನಿಗೆ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಓಕೆ, ಸ್ಟಾರ್ಟಿಂಗ್ ಅಲ್ಲೇ ಮಾದೇವ್ ಸರ್ ಹೇಳಿದ್ರು, ಅದೇನಪ್ಪ ಅಂತಂದ್ರೆ ಅವರು ಬಾರ್ ಬಿಸ್ನೆಸ್ ಅಲ್ಲೇನೆ ಬಾರ್ ಬಾಯ್ ಆಗೇನೆ ಬಂದು ಇವಾಗ ಇಲ್ಲಿ ಕುತ್ಕೊಂಡು ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರ ಅನುಭವನ ಇವಾಗ ತಿಳಿಸ್ಕೊಟ್ಟಿದ್ದಂಥದ್ದು. ಸೊ ಅದಕ್ಕೇನ್ ಮಾಡ್ಬೇಕು ಅಂತಂದ್ರೆ, ಈ ಕೆಲಸ ಮಾಡಲ್ಲ ಆ ಕೆಲಸ ಮಾಡಲ್ಲ ಅಂತ ಇರಬಾರ್ದು. ಮೇನ್ ಆಗಿ ನಾವು ಆ ಕೆಲಸ ಕಲಿಬೇಕು ಅಂತಂದ್ರೆ ಲಾಸ್ ಆದ್ರೂ ಪರವಾಗಿಲ್ಲ. ಸರ್ ಹೇಳ್ದಂಗೆ ಗ್ಲಾಸ್ ಎತ್ತೋದಾಗ್ಲಿ, ಪ್ಲೇಟ್ ತೊಳೆಯೋದಾಗ್ಲಿ, ಸರ್ವ್ ಮಾಡೋದಾಗ್ಲಿ, ಪ್ರತಿ ಒಂದಕ್ಕೆ ಕೂಡ ಆ ಸ್ಕಿಲ್ನ ಡೆವಲಪ್ ಮಾಡ್ಕೊಳಕ್ಕೆ, ಆ ಸ್ಕಿಲ್ ಬಗ್ಗೆ ತಿಳ್ಕೊಳಕ್ಕೆ ನಾವು ಆ ಕೆಲಸನ ಮಾಡಲೇಬೇಕು. ಸೊ ಅವಾಗ್ಲೇನೆ ನಮಗೆ ಒಂದು ಸಕ್ಸಸ್ ಸಿಗೋದು, ಒಂದು ಎಕ್ಸ್ಪೀರಿಯನ್ಸ್ ಸಿಗೋದು ಅನ್ನೋದು ಇದೊಂದು ಎಕ್ಸಾಂಪಲ್. ಸರ್, ಈಗ ಲಿಕ್ಕರ್ ಲೈಸೆನ್ಸು ರಿನ್ಯೂವಲ್ ಟೈಮ್ ಅಂದ್ರೆ ಎಷ್ಟು ವರ್ಷಕ್ಕೆ ಮಾಡಿಸ್ಬೇಕು, ಹಾಗೆ ಎಷ್ಟು ಆಗಬಹುದು ಸರ್? ಸರ್ಕಾರದಿಂದ ಲೈಸೆನ್ಸ್ನ 1 ವರ್ಷಕ್ಕೆ ಮಾತ್ರ ನಮಗೆ ಲಿಕ್ಕರ್ ಲೈಸೆನ್ಸ್ನ ಕೊಡ್ತಾರೆ. ಯಾವುದೇ ಬಾರ್ ಓನರ್ ಆಗಿರಲಿ, ಸ್ವಂತ ಅದು ಅಲ್ವೇ ಅಲ್ಲ. ಸರ್ಕಾರದಿಂದ ಅವ್ರಿಗೆ ಕೊಡೋದು ರಿನ್ಯೂವಲ್ ಅಂತ ಕೊಟ್ಟಿರ್ತಾರೆ. ಅಂದರೆ 1 ವರ್ಷಕ್ಕೆ ಮಾತ್ರ ನೀವು ಕೊಟ್ಟಿರ್ತಾರೆ. ಅದಕ್ಕೆ ವಿಧವಾದಂಥ ಲೈಸೆನ್ಸ್ ಫೀಸ್ಗಳನ್ನ ಅವರು ಫಿಕ್ಸ್ ಮಾಡಿರ್ತಾರೆ. ಆ ಲೈಸೆನ್ಸ್ ಫೀಸ್ಗಳನ್ನ ನಾವು ವರ್ಷ ಕಟ್ಕೊಂಡು ಮುಂದಕ್ಕೆ ವೈನ್ ಸ್ಟೋರ್ ಆಗಲಿ, ಬಾರ್ ಆಗಲಿ ನಡೆಸ್ಕೊಂಡು ಹೋಗ್ತಾ ಇರ್ಬೋದು. ಅದಕ್ಕೇ ನಾವು ಲಿಕ್ಕರ್ ಲೈಸೆನ್ಸ್ಗೆ ಅನುಮತಿನ ಪಡ್ಕೊಂಡು ನಾವು ಮುಂದೆ ಹೋಗಬೇಕು. ಅನುಮತಿ ಪಡೆದಿಲ್ಲ ಅಂದರೆ ಲಿಕ್ಕರ್ನ ಸೇಲ್ ಮಾಡೋಕ್ಕೆ ಸರ್ಕಾರದ ಅನುಮತಿ ಕೊಡೋದಿಲ್ಲ. ಓಕೆ ಸರ್, ಈ ರಿನ್ಯೂವಲ್ ಮಾಡಿಸ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಸರ್ಕಾರ ರಿನ್ಯೂವಲ್ ಮಾಡಿಸ್ಬೇಕಂದ್ರೆ ನಾವು ಆಯಾ ಜಿಲ್ಲೆಯಲ್ಲಿ ಇದು ಎಕ್ಸೈಸ್ ಕಮಿಷನರ್ ಅಂತ ಇರ್ತಾರೆ. ಅವರನ್ನು ಮೊದಲನೇ ಅವರ ಸೈನ ಮುಖಾಂತರ ಯಾವುದೇ ಒಂದು ಲೈಸೆನ್ಸ್ ಪಡ್ಕೋಬೇಕು ಅಂತ ಅಂದರೆ ಅವ್ರ ಸೈನ್ ಮುಖಾಂತರನೇ ಪ್ರತಿಯೊಂದು ಲೈಸೆನ್ಸ್ನ ನಾವು ಪಡ್ಕೋಬೇಕಾಗುತ್ತೆ. ಸರ್, ಈಗ ರಿನ್ಯೂವಲ್ ಪ್ರೋಸೆಸ್ ಯಾವ ತರ ಇರುತ್ತೆ ಸರ್? ಅದಕ್ಕೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ ನಾವು? ಸರ್, ಕಮಿಷನರ್ ಹತ್ರ ಹೋಗ್ಬೇಕಾಗಿ ಬರುತ್ತೆ. ಇವಾಗ ನಮ್ಮ ಬ್ಯಾಂಗ್ಳೂರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಮಿಷನರ್ ಯಾರು ಇರ್ತಾರೆ ಅವ್ರಿಗೆ ಹೋಗ್ಬೇಕಾಗುತ್ತೆ. ಆಮೇಲೆ ಅಮೌಂಟ್ ಕೂಡ ಅಷ್ಟೇ, ವರ್ಷಕ್ಕೆ ಏನು ಗೌರ್ಮೆಂಟ್ ಇವಾಗ ಒಂದು 4.5 ಲಕ್ಷದಿಂದ ಸ್ಟಾರ್ಟ್ ಆಗಿದೆ ಸರ್. ನಾರ್ಮಲ್ ಆಗಿ ಈ ತಾಲೂಕ್ ಲೆವೆಲ್, ವಿಲೇಜ್ ಲೆವೆಲ್ಗಳಲ್ಲಿ 4.5 ಲಕ್ಷದಿಂದ ಸ್ಟಾರ್ಟ್ ಆಗಿ ಅದರಲ್ಲಿ ಸಪ್ರೇಟ್ ಕ್ಯಾಟಗರೀಸ್ ಇದೆ. CL2, CL4, CL5, CL7, CL6A, CL8, CL9, CL11, CL8, ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಅಂತ. ಒಂದೊಂದಕ್ಕೆ ಒಂದೊಂದು ರಿನ್ಯೂವಲ್ ಫೀಸ್ ಅಂತ ಇರುತ್ತೆ. ನಿಮ್ಗೆ ಹೋಲ್ಸೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವು 4.5 ಲಕ್ಷದಿಂದ 11.5 ಲಕ್ಷವರೆಗೂ ಇದೆ. ಆಮೇಲೆ ಕಮ್ಮಿ ಇದ್ದಲ್ಲಿ ನಮಗೆ 1,500 ಲೈಸೆನ್ಸ್ ಫೀಸ್ಗಳನ್ನು ಇದೆ. ಸೊ ಆ ಕಮಿಷನರ್ ಹತ್ರ ಹೋಗಿ ಕರ್ನಾಟಕ ಗೌರ್ಮೆಂಟ್ ಅವ್ರ ಅಕೌಂಟ್ಗೆ ನಾವು ದುಡ್ಡು ಕಟ್ಟಿ ಆ ರಿಸಿಪ್ಟ್ನ ತಗೊಂಡ್ಬಂದು
ಇಲ್ಲಿ ರಿನ್ಯೂವಲ್ ಮಾಡ್ಸ್ಕೊಬೇಕು. ಅಂದ್ರೆ ಇದು ಕಮಿಷನರ್ ಆಫೀಸಲ್ಲಿ ರಿನ್ಯೂವಲ್ ಮಾಡ್ಸ್ಕೊಬೇಕು. ಓಕೆ ಸರ್, ಇದು ಒಂದು ಆನ್ಲೈನ್ ಪ್ರೋಸೆಸ್ ಇರುತ್ತಾ ಇಲ್ಲ ಆಫ್ಲೈನ್ ಪ್ರೋಸೆಸ್? ಪೇಮೆಂಟ್ ಎಲ್ಲ ಆನ್ಲೈನ್ ಸರ್. ಓಕೆ, ಪೇಮೆಂಟ್ ಎಲ್ಲ ಆನ್ಲೈನ್. ಕೆಲವು ಡಾಕ್ಯುಮೆಂಟ್ಸ್ ಪಡ್ಕೋಬೇಕಾದ್ರೆ ನಾವು ಡಿ ಸಿ ಹತ್ರ ಹೋಗಿ ಅವ್ರನ್ನ ಭೇಟಿ ಹಾಕಿ ಮಾಡ್ಬೇಕಾಗ್ತದೆ. ಲೈಸೆನ್ಸ್ ರಿನ್ಯೂವಲ್ನ ಸರ್ ಎಷ್ಟು ದಿನಗಳ ಮುಂಚೆ ಅಪ್ಲೈ ಮಾಡಬೇಕಾಗುತ್ತೆ? ಅಂದ್ರೆ ಇದು ಎಕ್ಸ್ಪೈರ್ ಆದ್ಮೇಲೆ ಮಾಡ್ಬೇಕಾ ಇಲ್ಲಾಂದ್ರೆ ಅದು ಮುಂಚೆ? ಇಲ್ಲ ಎಕ್ಸ್ಪೈರ್ ಆಗಕ್ ಬಿಡಬಾರ್ದು ಸರ್. ಯಾವುದೇ ಲೈಸೆನ್ಸ್ಗಳನ್ನ ಎಕ್ಸ್ಪೈರ್ ಆಗೋದಕ್ಕೆ ಬಿಡಬಾರ್ದು. ಅದಕ್ಕಿಂತ ಮುಂಚೆನೆ ನಮಗೆ ನೋಟಿಸ್ಗಳು ಬರುತ್ತೆ, ಇಂತಿಂತ ಲೈಸೆನ್ಸ್ಗಳು ಡ್ಯೂ ಇರುತ್ತೆ, ಗೌರ್ಮೆಂಟ್ ಅವ್ರು ಕೊಂಡು ನಮಗೆ ತಿಳಿಸ್ಕೊಡ್ತಾರೆ. ನಾವು ಅದ್ರ ಪ್ರಕಾರ ನೋಡಿ ನಿಮ್ ರಿನ್ಯೂವಲ್ ಇಂತಿಂತ ದಿಸಕ್ಕಾಗತ್ತೆ ಅಂತ ಹೇಳ್ತಾರೆ. ಆ ಟೈಮ್ಗೆ ಹೋಗಿ ನಾವು ಅಮೌಂಟ್ ಕೊಟ್ಟು ಇಮಿಡಿಯೇಟ್ ಆಗಿ ನಾವು ಮಾಡ್ಕೊಬೇಕು ಬರುತ್ತೆ. ನಾರ್ಮಲ್ ಆಗಿ 1 ವರ್ಷ ಈ ಜುಲೈ ಟೈಮಲ್ಲಿ ಆಗೋಗುತ್ತೆ ಸರ್ ಎಲ್ಲ. ಜುಲೈ ಸರ್ಕಾರ ಜೂನ್ ಒಳಗಡೆ ಒಂದು ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ ಒಳಗಡೆ ನಾವು ಲೈಸೆನ್ಸ್ನ ಫೀಸ್ ಕಟ್ಟಿ ನಾವು ಲೈಸೆನ್ಸ್ನ ರಿನ್ಯೂವಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಅವರು ಅದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆಮೇಲೆ 1 ವರ್ಷ ನಮಗೆ ಲೈಸೆನ್ಸಲ್ಲಿ ಲಿಕ್ಕರ್ನ ಸೇಲ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಮುಂದೆ ನಾವು ಅವು ಸರ್ಕಾರ ಕೊಡ್ತಾರೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ 1 ವರ್ಷಕ್ಕೆ ಒಂದೇ ಸಾರಿ ನಮಗೆ ಅವಕಾಶನ ರಿನ್ಯೂವಲ್ ಅಂತಂದ್ರೆ 1 ವರ್ಷಕ್ಕೆ ಮಾತ್ರ ಅವಕಾಶ ಕೊಟ್ಟಿರ್ತಾರೆ. ಓಕೆ, 1 ವರ್ಷ ಒಳಗಡೆ ಸಪೋಸ್ ಏನಾದ್ರು ಪ್ರಾಬ್ಲಮ್ಸ್ ಆಯ್ತು ಅಂತಂದ್ರೆ ಕ್ಯಾನ್ಸಲ್ ಮಾಡ್ತಾರೆ, ಆ ತರ ಏನೋ ಇದೆಯಾ? ಇಲ್ಲ ಅಂದ್ರೆ ಪ್ರಾಬ್ಲಮ್ ಅಂತಂದ್ರೆ ಸರ್ಕಾರದಿಂದ ಯಾವುದೇ ಪ್ರಾಬ್ಲಮ್ಗಳು 1 ವರ್ಷದೊಳಗಡೆ ಬರಲ್ಲ, ಗೊತ್ತಾಯ್ತಾ? ಆಗ 1 ವರ್ಷ ಆದ್ಮೇಲೆ ಸರ್ಕಾರ ಬಜೆಟ್ ಅಲ್ಲಿ ಏನಾದ್ರೂ ಲಿಕ್ಕರು ನಮ್ಮ ರಾಜ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬಜೆಟ್ ಮಂಡನೆಯಲ್ಲಿ ಏನಾದ್ರೂ ಒಂದು ತೀರ್ಮಾನಕ್ಕೆ ಬಂದ್ರೆ ಆವಾಗ ಸರ್ಕಾರ ನಮ್ಮ ರಾಜ್ಯದಲ್ಲಿ ಲಿಕ್ಕರ್ ಬೇಡ ಅಂತ ಹೇಳಿದ್ರೆ ಎಲ್ಲೂ ಲಿಕ್ಕರ್ನ ಸ್ಟಾಪ್ ಮಾಡೇ ಮಾಡ್ತಾರೆ. ಎಲ್ಲ ಕಡೆಯಲ್ಲೂ ಲಿಕ್ಕರ್ ಸ್ಟಾಪ್ ಮಾಡ್ತಾರೆ. ಉದಾಹರಣೆಗೆ ಆಂಧ್ರದಲ್ಲಿ ಸ್ಟಾಪ್ ಮಾಡಿದ್ರು, ಆಮೇಲೆ ಕೇರಳದಲ್ಲಿ ಸ್ಟಾಪ್ ಮಾಡಿದ್ರು, ಪುನಃ ಸ್ಟಾರ್ಟ್ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಆದರೂ ಆಗ್ಬೋದು. ನನ್ನ ಪ್ರಕಾರ 99% ಆಗಲ್ಲ, ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಓಕೆ, ಆ ರೀಸನ್ ಇಂದ 1 ವರ್ಷ ಮಾತ್ರ ಅವಕಾಶ ಕೊಟ್ಟಿರ್ತಾರೆ. ಆ 1 ವರ್ಷ ನಮಗೆ ನಾವು ಯಾವುದೇ ಲೈಸೆನ್ಸು ನಾವು ಓನರ್ ಅಲ್ಲ, ಸರ್ಕಾರದ ಅನುಮತಿನ ಪಡ್ಕೊಂಡು 1 ವರ್ಷ ನಾವು ವ್ಯಾಪಾರ ಮಾಡಕ್ ಮಾತ್ರ ಅನುಮತಿ ಅಷ್ಟೇ. ಓಕೆ ಸರ್, ಓಕೆ. ಹಾಗೆ ಈ ಲೈಸೆನ್ಸ್ ಕೂಡ ಪ್ರತಿಯೊಂದು ಲೈಸೆನ್ಸ್ ಸೇಮ್ ಪ್ರತಿಯೊಂದು ಲೈಸೆನ್ಸ್ ಜುಲೈ 1 ರಿನ್ಯೂವಲ್ ಆಗಿ 1 ವರ್ಷ ಕಂಪ್ಲೀಟ್ ಆಗಿ ನಮ್ಗೆ ವ್ಯಾಪಾರ ಮಾಡಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಓಕೆ, ಈ ಪ್ರತಿಯೊಂದು ಲೈಸೆನ್ಸ್ ಅದಾದ್ಮೇಲೆ ಯಾವ್ದೇ ಕಾರಣಕ್ಕೂ ಸ್ಟಾಪ್ ಮಾಡಿ ಅಂತಂದ್ರೆ ಪ್ರತಿಯೊಂದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆದಂಗೆ ಜುಲೈಗೆ ಮಧ್ಯದಲ್ಲಿ ಅಲ್ಲೇನಾದ್ರೂ ಆ ಬಾರ್ ಆಗ್ಲಿ, ಆ ವೈನ್ ಸ್ಟೋರ್ ಆಗ್ಲಿ, ಏನೇ ಆಗ್ಲಿ, ಆ ಲಿಕ್ಕರ್ ಆ ಅಂಗಡಿನಲ್ಲಿ ಲೋಪದೋಷ ಕಂಡು ಬಂತು ಅಂದರೆ ಸರ್ಕಾರದ ಒಂದು ಅಧಿನಿಯಮದ ಪ್ರಕಾರ ವಿರುದ್ಧವಾಗಿ ಲೋಪದೋಷ ಕಂಡು ಬಂತು ಅಂದರೆ ಆ ಬಾರ್ನ ಮುಚ್ಚುವಂಥ ಅವಕಾಶ ಸಂಪೂರ್ಣವಾಗಿ ಸರ್ಕಾರದ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇದ್ದೇ ಇರುತ್ತೆ. ಅದಕ್ಕೆ ನಾವು ಸರ್ಕಾರದ ರೂಲ್ಸ್ನ ಯಾವತ್ತೂ ಮೀರಿ ನಡಿಬಾರ್ದು. ಈ ಲಿಕ್ಕರಲ್ಲಿ ಏನೇ ವ್ಯತ್ಯಾಸ ಆಗದಂಗೆ ನಾವು ನೋಡ್ಕೋಬೇಕು. ಇದು ನಮಗೆ ಸರ್ಕಾರ ಒಂದು ಎಚ್ಚರಿಕೆಯನ್ನು ಮೊದಲೇ ಕೊಟ್ಟಿರುತ್ತೆ. ಓಕೆ ಸರ್, ಹಾಗೆ ಈ ಜುಲೈ ಅಂತಾನೆ ಹೇಳೋದು ಯಾಕಂತಂದ್ರೆ ಫೆಬ್ರವರಿನಲ್ಲಿ ನಾರ್ಮಲ್ ಆಗಿ ಬಜೆಟ್ ಬರುತ್ತೆ, ಆ ರೀಸನ್ ಇಂದನಾ? ಏನಿಲ್ಲ, 1965 ಇಸ್ವಿನಲ್ಲಿ ಒಂದು ಆಕ್ಟ್ ರೆಡಿ ಮಾಡಿದ್ದಾರೆ. ಆ ಆಕ್ಟ್ ಅಲ್ಲಿ ಜುಲೈಯಿಂದನೇ ಸ್ಟಾರ್ಟ್ ಮಾಡಿ ಮತ್ತೆ ಜೂನ್ಗೆ ಎಂಡ್ ಮಾಡ್ತಾರೆ. ಅದು ಸರ್ಕಾರದ ಒಂದು ಅಧಿನಿಯಮ. ಓಕೆ ಸರ್, ಓಕೆ. ಸೊ ಪ್ರತಿಯೊಂದು ಲೈಸೆನ್ಸ್ಗೂ ಅದೇ ತರನೇ ನಿಯಮ ಒಂದೇನೆ. ಮಾರ್ಚ್ ಟು ಮಾರ್ಚ್ ಯಾವ ತರ ಇದೆ ಲಿಕ್ಕರ್ ಜೂನ್ ಜುಲೈ ಆ ತರ ಇದೆ. ಜುಲೈಯಿಂದ ಜೂನ್ವರೆಗೆ ಒಂದು ಲೈಸೆನ್ಸ್ನ ಕೊಡ್ತಾರೆ. ಅಷ್ಟರ ಅವಧಿನಲ್ಲಿ ನಾವು ಯಾವ ರೀತಿಯಾದ ವ್ಯಾಪಾರಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸರ್ಕಾರದ ಒಂದು ರೂಲ್ಸ್ ಪ್ರಕಾರ. ಓಕೆ, ಲೈಸೆನ್ಸ್ ಎಲ್ಲ ಅಂದ್ರೆ ಲೈಸೆನ್ಸ್ ಪಡ್ಕೊಳ್ಳಿಕ್ಕೆ ಏನಾದ್ರು ಟೈಮ್ ಇದೇ ತರ ಡೇಟ್ಗೆ ಹಾಕ್ಬೇಕು, ಇದೇ ಮಂತ್ ಅಲ್ಲಿ ಅಪ್ಲೈ ಮಾಡ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆ? ಹೊಸದಾಗಿ ನಾವು ಮಾಡಬೇಕು ಅಂತಂದ್ರೆ ಮೊದಲೇ ನಾವು ಸರ್ಕಾರಕ್ಕೆ ತಿಳಿಸಿ ನಾವು ಮಾಡ್ಕೊತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಮೊದಲೇ ಅವರಿಗೆ ನಾವು ಇದು ಕೊಡಬೇಕು. ಅವ್ರ ಅನುಮತಿ ಕೊಟ್ಟಾದ್ಮೇಲೆ ನಾವು ಲೈಸೆನ್ಸ್ ಲಿಕ್ಕರ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ ಸರ್, ಅನುಮತಿ ಕೊಟ್ಟ ಮೇಲೆ. ಸೊ ಮಿನಿಮಮ್ ಎಷ್ಟು ತಿಂಗಳಾಗ್ಬೋದು ಸರ್ ಒಂದು ಲೈಸೆನ್ಸ್ ಸಿಗ್ಲಿಕ್ಕೆ? ಒಂದು ಲೈಸೆನ್ಸ್ ಸಿಗ್ಸಕ್ಕೆ ನಾವು ಅಪ್ಲೈ ಮಾಡಿ ನಾವು 40 ದಿನ ಅಬ್ಸರ್ವೇಷನ್ ಇಟ್ಟಿರ್ತಾರೆ. ಯಾವುದೇ ಅಕ್ಕಪಕ್ಕದಿಂದ ತೊಂದರೆ ಆಗದಂಗೆ ಅವ್ರಿಗೆ ಕನ್ಫರ್ಮ್ ಆಯಿತು ಅಂತಂದರೆ 40 ದಿನ ಆದಮೇಲೆ ಲೈಸೆನ್ಸನ್ನ ಇಶ್ಯೂ ಮಾಡೋಕ್ಕೆ ಶುರು ಮಾಡ್ತಾರೆ. 90 ದಿನ ಒಂದು 90 ದಿನದೊಳಗಡೆ ಲೈಸೆನ್ಸ್ ನಮಗೆ ಕೊಡ್ತಾರೆ. ಓಕೆ ಸರ್, ಸೊ 40 ಡೇಸ್ ಟೈಮ್. 40 ಡೇಸ್ ಅಬ್ಸರ್ವೇಷನ್, 90 ಡೇಸ್ ಟೈಮ್. 3 ತಿಂಗಳೊಳಗಡೆ ನಮಗೆ ಲೈಸೆನ್ಸ್ನ ಪರ್ಫೆಕ್ಟ್ ಆಗಿ ಕೊಡ್ತಾರೆ. ಸರ್, ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ಸ್ವಲ್ಪ ಕೆಲವೊಂದು ವಿವರ ಕೊಡಿ ಸರ್. ಸರ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕದ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಪವರ್ಫುಲ್ ಆಗಿ ಕೆಲಸ ಮಾಡುವಂಥ ಒಂದು ಡಿಪಾರ್ಟ್ಮೆಂಟು. ಇಲ್ಲಿ
ಪ್ರತಿಯೊಬ್ಬ ಅಧಿಕಾರಿಗಳಾಗಲಿ ಅಥವಾ ಕೆಲಸ ಮಾಡೋರೇ ಆಗಲಿ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಅದಕ್ಕಾಗಿಯೇ ಕರ್ನಾಟಕದಲ್ಲಿ ಡೂಪ್ಲಿಕೇಟ್ ಮದ್ಯ ಮಾರಾಟ ಸಂಪೂರ್ಣವಾಗಿ ಇಲ್ಲಿ ಇಲ್ಲವೇ ಇಲ್ಲ. ಅದೂ ಬಂದರೆ ಅಪರೂಪವಾದಂಥ ಇದು ಒಂದು ಸನ್ನಿವೇಶ ಬಂದರೆ ಅವನ್ನ ಸಂಪೂರ್ಣವಾಗಿ ಅವ್ರ ಹತಾಟಿಗೆ ತಗೊಂಡು ಇನ್ನು ಲೈಫಲ್ಲಿ ಅವನು ಯಾವುದೇ ಕಾರಣಕ್ಕೂ ಇನ್ನು ಡೂಪ್ಲಿಕೇಟ್ ಮದ್ಯ ಮಾರಲೇಬಾರ್ದು ಅನ್ನೋ ಟ್ರೀಟ್ಮೆಂಟ್ನ ಅವ್ನಿಗೆ ಕೊಡ್ತಾರೆ. ಆದ್ದರಿಂದ ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟೇ ನಮ್ಗೆ ಹೆಮ್ಮೆ ಇದೆ. ಯಾಕೆ ಅಂದರೆ ಜನಗಳಿಗೆ ಒಳ್ಳೆ ಡ್ರಿಂಕ್ಸ್ ಬೇಕು ಅಂತಂದರೆ ಕರ್ನಾಟಕ ಹುಡುಕೊಂಬರ್ತಾ ಇರೋದು ಅಂತಂದರೆ ಮೊದಲು ಎಕ್ಸೈಸ್ ಡಿಪಾರ್ಟ್ಮೆಂಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದ್ರಿಂದನೇ ಒಳ್ಳೆ ಡ್ರಿಂಕ್ಸು ಕಸ್ಟಮರ್ಗೆ ಸಿಗ್ತಾ ಇರೋದು. ಓಕೆ ಸರ್, ಓಕೆ. ಸೊ ಮೇನ್ ಕ್ವಾಲಿಟಿ ಅದಕ್ಕೆ ಏನಿದೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಗೌರ್ಮೆಂಟ್ ಅವರು ಚೆನ್ನಾಗಿ ರೆಗ್ಯುಲೇಟ್ ಮಾಡ್ತಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು. ಅವರು ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದಿದ್ರೆ ಎಲ್ಲ ಕಡೆಯಲ್ಲೂ ಡೂಪ್ಲಿಕೇಟ್ ಮಾಧ್ಯಮಗಳು ಸಿಗ್ತಾ ಇತ್ತು. ಅವರು ಕರೆಕ್ಟಾಗಿರೋ ಹೊತ್ತಿಗೆ ಜನಗಳಿಗೆ ಸ್ಯಾಟಿಸ್ಫೈ ಇದೆ, ಕರ್ನಾಟಕದಲ್ಲಿ ಒಳ್ಳೆ ಡ್ರಿಂಕ್ಸು ಸಿಗುತ್ತೆ ಅಂತ. ಅದರಿಂದ ಇದಕ್ಕೆ ಮೂಲ ಯಾರು? ಎಕ್ಸೈಸ್ ಡಿಪಾರ್ಟ್ಮೆಂಟ್. ಸರ್, ಈಗ ಕೆಲವೊಂದು ಬಾರ್ ಎಲ್ಲ ರನ್ನಿಂಗ್ ಆಗ್ತಾನೆ ಇರ್ತವೆ, ತುಂಬಾ ನಾವು ನೋಡಿದೀವಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಅವರು ಇದ್ದಿದ್ದಂಗೆನೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ಏನ್ ಸರ್ ಕಾರಣವಾಗಿರುತ್ತೆ? ಸರ್, ಅಲ್ಲಿ ಒಂದು ವೈನ್ ಸ್ಟೋರ್ ಆಗಲಿ ಬಾರ್ ಆಗಲಿ ನಡೀತಾ ಇರಬೇಕಾದ್ರೆ ಅಲ್ಲಿ ಓನರೇ ಆಗಲಿ ಅಥವಾ ಕೆಲಸ ಮಾಡೋ ಹುಡುಗರಾಗಲಿ ಸರ್ಕಾರಕ್ಕೆ ವಿರುದ್ಧವಾಗಿ ಏನಾದರೂ ಅಹಿತಕರವಾದಂಥ ಅಲ್ಲಿ ಡ್ರಿಂಕ್ಸ್ ಮಾರಾಟ ಮಾಡೋದಾಗಲಿ ಅಥವಾ ಯಾವ್ದಾದ್ರು ಡೂಪ್ಲಿಕೇಟ್ ಮದ್ಯ ಮಾರಾಟ ಮಾಡೋದಾಗಲಿ ಇಂಥವೇನಾದರೂ ಕಂಡುಬತ್ತು ಅಂತಂದರೆ ಸರ್ಕಾರದವರು ಅದರಲ್ಲೂ ಎಕ್ಸೈಸ್ ಡಿಪಾರ್ಟ್ಮೆಂಟರು ಖುದ್ದಾಗಿ ಪರಿಶೀಲನೆ ಮಾಡಿ ಇಲ್ಲಿ ಈ ಜಾಗದಲ್ಲಿ ಒಂದು ಡೂಪ್ಲಿಕೇಟ್ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಮಾಡಿ ಕಂಡೀಷನ್ ಮಾಡಿ ಆ ಬಾರ್ನ ಲೈಸೆನ್ಸ್ನೇ ಕ್ಲೋಸ್ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರನೇ ನಾವು ಏನೇ ವ್ಯಾಪಾರ ಮಾಡಬೇಕಾದ್ರೂ ಕರೆಕ್ಟಾಗಿ ನಡ್ಕೊಬೇಕು, ಕರೆಕ್ಟಾಗಿ ವ್ಯಾಪಾರ ಮಾಡಬೇಕು. ಓಕೆ ಸರ್, ಈಗ ಮತ್ತೆ ಒಂದ್ಸತಿ ಕ್ಯಾನ್ಸಲ್ ಆದ್ರೆ ಮತ್ತೆ ಸಿಗಲ್ವಾ ಯಾವಾಗ್ಲೂ? ಇಲ್ಲ ಹಿಂಗೆ ಸದ್ಯಕ್ಕೆ ಆ ಥರ ಲೈಸೆನ್ಸ್ಗಳನ್ನ ತುಂಬ ದಿನ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಾದ್ಮೇಲೆ ಆ ಲೈಸೆನ್ಸ್ನ ಬೇಕಾದ್ರೆ ರಿನ್ಯೂವಲ್ ಮಾಡಿ ಫೈನ್ ಎಲ್ಲ ಹಾಕಿ ಅವ್ರಿಗೊಂದು ಪನಿಷ್ಮೆಂಟ್ ಅಂತ ಕೊಡ್ತಾರೆ. ಆ ಪನಿಷ್ಮೆಂಟ್ ಆದಮೇಲೆ ಮತ್ತೆ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಡ್ತಾರೆ. ಸರ್, ಇದು ಪೆನಾಲ್ಟಿ ಎಷ್ಟಿರ್ಬೋದು ಸರ್ ಫೈನು? ಸರ್, ಅಲ್ಲಿ ಒಂದು ಲಿಕ್ಕರ್ ಇಷ್ಟು ಅಂತ ಇರುತ್ತೆ. ಆ ಲಿಕ್ಕರ್ನ ಕಂಪ್ಲೀಟಾಗಿ ಸೀಸ್ ಮಾಡ್ತಾರೆ. ಒಳ್ಳೆ ಲಿಕ್ಕರ್ನು ಸೀಸ್ ಮಾಡ್ತಾರೆ, ಅಲ್ಲಿ ಡೂಪ್ಲಿಕೇಟ್ ಲಿಕ್ಕರ್ನು ಇದ್ದರೆ ಸೀಸ್ ಮಾಡ್ತಾರೆ. ಸೀಸ್ ಮಾಡಿಬಿಟ್ಟು ಅಷ್ಟೇ ಹಣದ ಮೊತ್ತಕ್ಕೆ ಅವರು ಫೈನ್ ಹಾಕ್ಬಿಟ್ಟು ಮತ್ತೆ ಅವಕಾಶನ ಕಲ್ಪಿಸ್ಕೊಡ್ತಾರೆ. ಅಲ್ಲ, ಮಿನಿಮಮ್ ಒಂದು ಎಷ್ಟು ಹಾಕ್ಬೋದು ಸರ್? ಅವ್ರು ಒಂದು 10 ಲಕ್ಷ ಇದಿರುತ್ತೆ, ಏನು ಸ್ಟಾಕ್ ಇರುತ್ತೆ, ಒಂದು 10 ಲಕ್ಷ ಮತ್ತೆ ಫೈನ್ ಹಾಕ್ಬಿಟ್ಟು ನಾವು ಕಟ್ಬಿಟ್ಟು ಮತ್ತೆ ರಿನ್ಯೂವಲ್ ಮಾಡ್ಕೋಬಹುದು. ಮತ್ತೆ ಎಚ್ಚರಿಕೆ ಕೊಟ್ಟು ವ್ಯಾಪಾರ ಮಾಡಕ್ಕೆ ಅವಕಾಶ. ಓಕೆ, ಈ ಸ್ಟಾಕ್ ಏನ್ ಸೀಸ್ ಮಾಡ್ತಾರ ಅದು ವಾಪಸ್ ಕೊಡ್ತಾರ? ಹೌದು, ಕೊಡ್ತಾರೆ. ಅವ್ರ ಹತ್ರ ಇರುತ್ತೆ, ಮತ್ತೆ ವಾಪಸ್ ಕೊಡ್ತಾರೆ. ಅದಕ್ಕೆ ಪೆನಾಲ್ಟಿ ಹಾಕಿಬಿಟ್ಟು ಕೊಡ್ತಾರೆ. ಓಕೆ, ಸೊ ಅಲ್ಲೇ ಪೆನಾಲ್ಟಿ ದುಡ್ಡು ಸರ್ಕಾರಕ್ಕೆ ರೆವಿನ್ಯೂ ಆಗುತ್ತೆ, ಪೆನಾಲ್ಟಿ ಹಾಕ್ತಾರೆ. ಸರ್, ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಲ್ಲಾರ ತಲೆಯಲ್ಲೂ ಇರೋಂಥದ್ದು ಅದೇನಪ್ಪ ಅಂತಂದ್ರೆ, ಇವಾಗ ಲಿಕ್ಕರ್ ಬಿಸ್ನೆಸ್ ಬರ್ಬೇಕು ಅಂದ್ರೆ ಮಿಲಿಟರಿ ಅವ್ರು ಆಗಿರ್ಬೇಕು, ರಿಟೈರ್ಡ್ ಮಿಲಿಟರಿನಲ್ಲಿ ಇರೋರಾಗ್ಲಿ, ಇಲ್ಲ ಪೊಲೀಸ್ ಅವರಾಗ್ಲಿ, ದೊಡ್ಡ ಬ್ಯಾಕ್ ಗ್ರೌಂಡ್ ಬೇಕು. ಹಾಗೆ ಅದ್ರ ಜೊತೆಗೆ ಒಂದು ಲಿಕ್ಕರ್ ಬಿಸ್ನೆಸ್ ಅಲ್ಲಿ ನಾವ್ ಎಂಟ್ರಿ ಆಯ್ತೀವಿ ಅಂದ್ರೆ ಮಿನಿಮಮ್ ಅಂದ್ರೂ 50 ಲಕ್ಷ ಇಲ್ಲ 1 ಕೋಟಿ ರೂಪಾಯಿ ಬೇಕು ಅಂತಾರೆ. ಆಯ್ತಾ? ಸೊ ಇದು ಬಂದ್ಬಿಟ್ಟು ನಾನು ಕೇಳಿದ್ದೀನಿ, ಇದ್ರ ಬಗ್ಗೆ ನಾನು ಸ್ವಲ್ಪ ವಿಚಾರಿಸಿದಾಗ ಹೇಳುವಂತದ್ದು. ನನಗೂ ಕರೆಕ್ಟ್ ಆಗಿ ಸಂಪೂರ್ಣವಾಗಿ ಮಾಹಿತಿ ನನಗೆ ಗೊತ್ತಿಲ್ಲ. ಹಾಗೆ ಸರ್ದು ವಿಡಿಯೋನಲ್ಲಿ ಕೂಡ ನಾನು ನೋಡಿದ್ದೆ. ಅದೇನಪ್ಪಾ ಅಂತಂದ್ರೆ 4 ಇಂದ 8 ಲಕ್ಷ 10 ಲಕ್ಷ ಒಳಗಡೆ ಲೈಸೆನ್ಸ್ ಸಿಗುತ್ತೆ ಅಂತ ಹೇಳ್ತಿದ್ರು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ಲೈಸೆನ್ಸ್ ಅಮೌಂಟ್ ಅಲ್ಲ, ಕೊಟ್ಟಿದ ತಕ್ಷಣ ನಮ್ಗೆ ಕೊಟ್ಬಿಡ್ತಾರೆ ಅನ್ನೋದಕ್ಕೆ ಲೈಸೆನ್ಸ್ ಅಮೌಂಟ್ ಅಲ್ಲ. ನಾವು ತಿಳಿಸ್ಕೊಟ್ಟಿರೋದು ಲೈಸೆನ್ಸ್ ರಿನ್ಯೂವಲ್ ಫೀಸ್. ಓಕೆ, ಇಯರ್ಲಿ ಆಗಿ ಏನ್ ವರ್ಷ ಲೈಸೆನ್ಸ್ ರಿನ್ಯೂವಲ್ ಮಾಡ್ತೀವಲ್ಲ, ಲೈಸೆನ್ಸ್ ರಿನ್ಯೂವಲ್ ಫೀಸ್. ಇವಾಗ ಪೊಲೀಸ್ ಆಗ್ಲಿ ಮಿಲಿಟರಿ ಆಗ್ಲಿ ಅವ್ರ ಬ್ಯಾಕ್ ಗ್ರೌಂಡ್ ಇಂದ ಬರ್ಬೇಕು ಆತರ ಏನಿಲ್ಲ ಸರ್. ಆತರ ಯಾವ್ದೇ ರೀತಿ ನಾರ್ಮ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಬಟ್ ಈ ಮಿಲಿಟರಿ ಕ್ಯಾಂಟೀನ್ಸ್ ಗಳಲ್ಲಿ ರನ್ ಮಾಡೋದಕ್ಕೆ, ಯಾಕಂದ್ರೆ ಮಿಲಿಟರಿದೇ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಮಿಲಿಟರಿ ಅವರಿಗೆ ಅಲ್ಲೇ ಪರ್ಮಿಷನ್ ಕೊಡಿ. ಫಸ್ಟ್ ಪ್ರಾಮುಖ್ಯತೆ ಅವ್ರಿಗೆ, ಮಿಲಿಟರಿ ಕ್ಯಾಂಟೀನ್ಗಳಲ್ಲಿ ಮಾತ್ರ, ಅವ್ರಿಗೆ ಆತರ ಪರ್ಮಿಷನ್ಸ್ ಗಳು ಇರುತ್ತೆ. ಇವಾಗ ನೀವ್ ಹೇಳಿದ ಪ್ರಕಾರ 50 ಲಕ್ಷ ಬೇಕು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ, ಲಿಕ್ಕರ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಲೈಸೆನ್ಸ್ ಸಿಗ್ಲಿಕ್ಕೆ 50 ಲಕ್ಷ ಬೇಕು, 1 ಕೋಟಿ ಬೇಕು ಅಂತ ಏನ್ ಹೇಳ್ತೀವಿ. 20 ವರ್ಷ ಆಯ್ತು ಸರ್ ಕರ್ನಾಟಕದವರು ಲೈಸೆನ್ಸ್ ನ ನಿಲ್ಸಿ. ಓಕೆ, 20 ವರ್ಷ ಆಯ್ತು ಕರ್ನಾಟಕದಲ್ಲಿ ಲೈಸೆನ್ಸ್ ನ ಕೊಡೋದಕ್ಕೆ ಅಂತ. ಯಾವುದು CL2 ಮತ್ತೆ CL9 ಈ ಲೈಸೆನ್ಸ್ ಗಳು ಇದೆ ಮೇಜರ್ ಆಗಿರೋದು ಕರ್ನಾಟಕದಲ್ಲಿ. ಇವಾಗ್ಲೂ ಕರ್ನಾಟಕ ಸರ್ಕಾರದವರು ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಆ ಲೈಸೆನ್ಸ್ ಬಂದ್ಬಿಟ್ಟು CL7 ಮೂಲಕ ಕೊಡ್ತಾ ಇದ್ದಾರೆ. CL7 ಅಂದ್ರೆ ಬೋರ್ಡಿಂಗ್ ಮತ್ತೆ ಲಾಡ್ಜಿಂಗ್
ಓಕೆ ಒಂದು ಬಿಲ್ಡಿಂಗ್ ಇರುತ್ತೆ, ಅಲ್ಲಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅಂತ ಇರುತ್ತೆ, ಅಲ್ಲಿ ಸರ್ಟೆನ್ ರೂಮ್ಸ್ ಅಂತ ಇರುತ್ತೆ. ಆ ರೂಮ್ಸ್ ಎಲ್ಲ ನೀಟಾಗಿರ್ಬೇಕು, ಸುಮ್ಮನೆ ಏನೇ ಕಾಟಾಚಾರವಾಗಿ ಮಾಡೋದಂತಲ್ಲ, ಎಲ್ಲ ನೀಟಾಗಿರ್ಬೇಕು. ಆ ನೀಟಾಗಿರೋ ರೂಮ್ಸ್ ಎಲ್ಲ ಇರುತ್ತಲ್ಲ, ಆ ಜಾಗದ ಪ್ರಕಾರ ಸೇಮ್ ನಮ್ಮ ಅದೇ ಏನ್ ಎಲ್ಲಾದ್ರೂ ಗೌರ್ಮೆಂಟ್ ರೂಲ್ಸ್ ಏನಿರುತ್ತೆ ಆ ಕಂಪ್ಲೀಟ್ ಆಗಿ ಅದನ್ನೆಲ್ಲ ನೋಡ್ಕೊಂಡು ಅದನ್ನ ಟೆಸ್ಟ್ ಮಾಡಿ 40 days ಅಬ್ಸರ್ವೇಷನ್ ಅಲ್ಲಿ ಇಟ್ಟು 90 days ಒಳಗಡೆ ಲೈಸೆನ್ಸ್ ಕರ್ನಾಟಕ ಗೌರ್ಮೆಂಟ್ ಅವರೇ ಇವಾಗಲೂ ಕೊಡ್ತಾ ಇದ್ದಾರೆ. ಅದ್ಯಾವುದು CL7 ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಆಮೇಲೆ ಇದೊಂದು ಈ ಕಂಪ್ಲೀಟ್ ಮೂಲ ಬಂದ್ಬಿಟ್ಟು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಸೇರುತ್ತೆ ಸರ್. ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಸೇರುತ್ತೆ. ಅಲ್ಲಿ 5 star ಕೋಟಿಗೆ ಹಾಕಿ 5 star ಹೋಟ್ಲುಗಳು ಇರುತ್ತೆ. ಇಲ್ಲಿ ನಾವು ಒಂದು 50,000, 1 ಲಕ್ಷ, 5 ಲಕ್ಷ, 5 ಲಕ್ಷನಾದ್ರು ಬೇಕು ಸರ್. ಒಂದು ಕಿಚನ್ ರೆಡಿ ಮಾಡ್ಬೇಕಂದ್ರೆ ಇವಾಗ 5ರಿಂದ 6 ಲಕ್ಷ ರೂಪಾಯಿ ಬೇಕೇ ಬೇಕಾಗುತ್ತೆ. ಅದನ್ನು ಇರುತ್ತೆ. ಸೊ ಒಂದು ಮಿನಿಮಮ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಬೇಕು ಅಂದ್ರೆ ಸ್ಟಾಕ್ ಮೇಜರ್ ಆಗಿ ಮುಖ್ಯ ಆಗೋದು ಸ್ಟಾಕ್. ಅರ್ಧ ದುಡ್ಡು 50 ಲಕ್ಷ ಅಥವಾ 1 ಕೋಟಿ ಮಿನಿಮಮ್ ಸ್ಟಾಕ್ಗೆ ಬೇಕು. ಮತ್ತೆ ಅದ್ರ ಜಾಗದ ಇಂಟೀರಿಯರ್ಸ್, ಕುತ್ಕೊಳ್ಳಕ್ಕೆ ಜಾಗ ಅದೆಲ್ಲ ಮಾಡ್ಬೇಕು ಅಂತಂದ್ರೆ ಇದು ದೊಡ್ಡ ಕೋಟ್ಯಾಂತರ ರೂಪಾಯಿನ ಬೇಕೇ ಬೇಕು ಸರ್. ಲೈಸೆನ್ಸ್ ಹೊರತೇ ಆಗ್ಲಿ, ಲೈಸೆನ್ಸೇ ಇಲ್ಲ ಅಂತಂದ್ರೆ ಒಬ್ಬ ಜನ ನಾನು ಬಂದು ಕುತ್ಕೊಂಡು ಇದ್ ಮಾಡ್ಬೇಕು ಅಂತಂದ್ರೆ, ಯಾಕಂದ್ರೆ ಬಾರ್ ರೆಸ್ಟೋರೆಂಟ್ ಅಲ್ಲಿ ಮಾರ್ಜಿನ್ ಕಮ್ಮಿ ಇರುತ್ತೆ ಸರ್. ಲಿಕ್ಕರ್ ಅಲ್ಲಿ ಏನು ಇವಾಗ 150 ರೂಪಾಯಿ ನಾವೇನಾದ್ರು ತಗೊಂತೀವಿ ಅಂತಂದ್ರೆ ನಮ್ಗೆ ಗೌರ್ಮೆಂಟ್ ಕಡೆ ಸಬ್ಸಿಡಿ ಕೊಡೋದು ಬಂದ್ಬಿಟ್ಟು 8ರಿಂದ 10% ಅಷ್ಟೇನೆ. ಆ 8% ಅಲ್ಲಿ ನಂಗೆ ಎಷ್ಟೊಂದು ದುಡಿಯೋದಕ್ಕಾಗುತ್ತೆ. ಜನ ಜಾಸ್ತಿ ಇರಬೇಕು, ಕ್ರೌಡ್ ಜಾಸ್ತಿ ಇರಬೇಕು, ಟೇಬಲ್ ಜಾಸ್ತಿ ಇರಬೇಕು. ಆ ತರ ಸ್ಪೇಸ್ ಎಲ್ಲ ನಮಗೆ ದೊಡ್ಡದಾಗಿ ಇದ್ದಾಗ್ಲೇನೆ ನಾವು ಜಾಸ್ತಿ ವ್ಯಾಪಾರ ಮಾಡಿ ತೆಗೆಯೋದಕ್ಕಾಗೋದು. ಮತ್ತೆ ಇಯರ್ಲಿ ಏನು ರೆನ್ಯುವಲ್ ಫೀಸ್ ಬರುತ್ತೆ ನಮ್ಗೆ ತಿಂಗ್ಳಿಗೆ, ಅದೇ ಆಲ್ಮೋಸ್ಟ್ ಒಂದು 40,000ದಿಂದ 1 ಲಕ್ಷವರೆಗೂ ಅದನ್ನ ತೆಗೆದಿಡ್ಬೇಕು ನಾವು. ಅದು ಏನ್ ತೆಗೆದಿಡ್ಬೇಕು, ಅದು ನಮ್ಮ ಪ್ರಾಫಿಟ್ ಅಲ್ಲೇ ತೆಗೆದಿಡ್ಬೇಕು. ಅದೆಲ್ಲ ಮಾಡ್ಬೇಕು ಅಂದ್ರೆ ಜಾಗ ದೊಡ್ಡದ್ ಬೇಕು, ಟೇಬಲ್ ಜಾಸ್ತಿ ಇರಬೇಕು, ಕಿಚನ್ ಅಷ್ಟೇ ನೀಟಾಗಿರ್ಬೇಕಂದ್ರೆ ಕಿಚನ್ ಇಂದನೇ ಬಿಸ್ನೆಸ್ ಆಗೋದು. ಆಮೇಲೆ ಅದೇ ರೀತಿ ಸ್ಟಾಕು ಇಟ್ಟಿರ್ಬೇಕು. ಸೊ ಅದಕ್ಕಾಗಿ ಮಿನಿಮಮ್ ಅಷ್ಟು ಬೇಕಾಗುತ್ತೆ ಸರ್. ಒಂದ್ ಐಟಮ್, ಒಂದು ಬಿರಿಯಾನಿ ಇಟ್ಕೊಂಡು ನಾನು ಸೇಲ್ ಮಾಡ್ತೀನಿ ನಂಗೆ ಹಂಗಾಗಲ್ಲ. ನೀವು ಹೋಗ್ತೀರಿ, ನಿಮ್ದೊಂದು ಏನೋ ಬ್ರ್ಯಾಂಡ್ ಬೇರೆ ಇರುತ್ತೆ, ನಮ್ದೊಂದು ಏನೋ ಬೇರೆ ಬ್ರ್ಯಾಂಡ್ ಇರುತ್ತೆ. ನಾನು ಕೇಳಿದ ಬ್ರ್ಯಾಂಡ್ ನಾನು ಕೊಡ್ಬೇಕು ಅಂದ್ರೆ ಅದಕ್ಕೆ ಹಂಗೆ ಡಿಸ್ಪ್ಲೇ ಮಾಡಿರ್ಬೇಕು, ಅಟ್ರಾಕ್ಷನ್ ಮಾಡಿರ್ಬೇಕು. ಎಲ್ಲ ಇನ್ವೆಸ್ಟ್ಮೆಂಟು. ಇದು ಬಿಗ್ ಬಾಯ್ಸ್ ಗೇಮೇ ಸರ್ ಇದೆಲ್ಲ. ಬಿಗ್ ಬಾಯ್ಸ್ ಗೇಮ್ ಏನೇ ಇದೆಲ್ಲ. ಸೊ ಮಿನಿಮಮ್ ಅಂದ್ರೂ ಎಷ್ಟು ಬೇಕಾಗುತ್ತೆ ಸರ್ ಅಮೌಂಟ್? ಒಂದು 2 CR ವರೆಗೂ ಬೇಕಾಗುತ್ತೆ ಸರ್. 2 CR, 2 ಕೋಟಿನಾದ್ರು ಬೇಕೇ ಬೇಕಾಗುತ್ತೆ. 2 CR ಅಲ್ಲಿ ಸರ್ ಯಾವ ತರ ಮಾಡ್ಕೋಬಹುದು ಅಂದ್ರೆ ಒಂದು ಎಷ್ಟು ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ? ಅಂದಾಜು ಹೇಳ್ತೀನಿ ಅಂತಂದ್ರೆ ನಿಮ್ಗೆ 1.5 ಕೋಟಿ ರೂಪಾಯಿ ನಿಮ್ಗೆ ಒಂದು ಬಿಲ್ಡಿಂಗ್ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ CL7 ಮೊದಲು ಹೇಳ್ತಾ ಇರೋದು ನಾನು. ಬಿಲ್ಡಿಂಗ್ ಕಟ್ಕೋಬೇಕಾಗುತ್ತೆ. ಬಿಲ್ಡಿಂಗ್ ಕಟ್ಟೋಕೆ ಅಷ್ಟೇ ಆಗುತ್ತೆ. ಇವಾಗ ಚಂದ್ರಕ್ಕೆ 2,000, 2,500, 2,500 ಇದೆ. ನಾ ಇವಾಗ ಅದ್ರಲ್ಲಿ ಮಿನಿಮಮ್ 11ರಿಂದ 15 ರೂಮ್ ವರೆಗೂ ಮಾಡ್ಬೇಕು ಅಂತಂದ್ರು ಅಷ್ಟಿಗೆ ಆಗೋಯ್ತು. ಇನ್ನು ಅದ್ರಲ್ಲಿ ಬಾರ್ ಜಾಗ, ಆ ಬಾರ್ಗಳಲ್ಲಿ ಸ್ಟಾಕ್ ರೂಮ್ ಜಾಗ, ಹುಡುಗರು ಉಳ್ಕೊಳ್ಳೋದಕ್ಕೆ ಜಾಗ, ಆಮೇಲೆ ಬಾರ್ ಕೌಂಟರ್ ಮಾಡ್ಕೊಳ್ಳೋದಕ್ಕೆ, ಇನ್ ಮಿಕ್ಕಿದೆಲ್ಲ ಕಿಚನ್ ಜಾಗ, ವೆಂಟಿಲೇಷನ್, ಎಕ್ಸಿಟ್, ಹುಡುಗರು ಆಮೇಲೆ ಕಸ್ಟಮರ್ಸ್ಗೆ ಕುತ್ಕೊಳ್ಳೋ ಅಂತ ಜಾಗ, ಅದೆಲ್ಲ ಡೈನಿಂಗ್ ಏರಿಯಾ ಅದೆಲ್ಲ ನೋಡಿದಾಗ ಆಬ್ವಿಯಸ್ಲಿ ಅಷ್ಟು ಮಿನಿಮಮ್ ಬೇಕೇ ಬೇಕಾಗುತ್ತೆ. ಸ್ವಂತ ಜಾಗ ಇದ್ದು ಇನ್ ಜಾಗ ಇಲ್ಲ ಅಂದ್ರೆ 5 ಕೋಟಿನೇ ಬೆಂಗಳೂರಲ್ಲಿ ಮಾಡ್ಬೇಕು ಅಂದ್ರೆ. ಬೆಂಗಳೂರಲ್ಲಿ ಮಾಡ್ಬೇಕು ಅಂದ್ರೆ ಸ್ವಂತ ಜಾಗ ಇತ್ತು ಅಂದ್ರೆ 2 CR ಒಳಗಡೆ ಆಗುತ್ತೆ. ಓಕೆ ಸರ್, ಈಗ ಈ ಲೈಸೆನ್ಸ್ ಗಳನ್ನ ಬಂದ್ಬಿಟ್ಟು CL7 ಅಂತ ಹೇಳಿದ್ರಲ್ಲ, ಆ ಲೈಸೆನ್ಸ್ ಬಂದು ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅದಕ್ಕೋಸ್ಕರ ಇರೋದಾ ಇಲ್ಲ? ಹೌದು, ಬರೀ ಟೂರಿಸಂ ಇಂಡಸ್ಟ್ರಿಗೆ ಬರುತ್ತೆ ಅದು. ಬಟ್ ಎಕ್ಸೆಸರಿ ಹ್ಯಾಂಡಲ್ ಮಾಡೋದು. ಇವಾಗ ಸಪೋಸ್ ಇವಾಗ ನಾವು ಕೂತಿರೋ ಬಿಲ್ಡಿಂಗ್ ಅಲ್ಲಿ ಒಂದು 15 ರೂಮ್ ಇದೆ ಅಂತ ಅನ್ಕೊಳ್ಳಿ. 15 ರೂಮ್ ಇದೆ, ಎಲ್ಲೂ ಹಾಸ್ಪಿಟ್ಲು ಸುತ್ತ ಇಲ್ಲ, ಇದೇ ಪಕ್ಕದಲ್ಲಿ ಇದೆ, ಬಟ್ ಹಾಸ್ಪಿಟ್ಲು, ಸ್ಕೂಲು, ಕಾಲೇಜ್ ಯಾವ್ದು ಇಲ್ಲ ಅಂತಂದ್ರೆ ಅವಾಗ ಈ ಜಾಗಕ್ಕೆ ಲೈಸೆನ್ಸ್ ಹಾಕೊಂಡು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಕೋಬಹುದು ಸರ್. ಇದಕ್ಕೆ RBB ಲೈಸೆನ್ಸ್ ಮಾಡ್ಕೋಬಹುದು. ಓಕೆ ಸರ್, ಈಗ ಸೇಮ್ ನೀವು CL7 ಲೈಸೆನ್ಸ್ ಅಂದ್ರೆ ಅದ್ರಲ್ಲಿ ಬರೀ ಬಾರ್ ಅಂಡ್ ರೆಸ್ಟೋರೆಂಟ್ ಕೂಡ ಓಪನ್ ಮಾಡಬಹುದಾ? ಇಲ್ಲ ಸರ್, ರೂಮ್ಸ್ ಜೊತೆಗೆ ಹೋಟೆಲ್ ಅಂಡ್ ಬೋರ್ಡಿಂಗ್ ಜೊತೆಗೆ ಅದಿದ್ರೇನೆ CL7 ಲೈಸೆನ್ಸ್ ಗೌರ್ಮೆಂಟ್ ಅವ್ರು ಕೊಡ್ತಾರೆ. ಅದಿಲ್ಲ ಅಂದ್ರೆ ಕೊಡಲ್ಲ. ಲಿಕ್ಕರ್ನ ನೀವು ಅದು ಇದ್ರೇನೆ ಇದನ್ನ ಸೇಲ್ ಮಾಡಬಹುದು ಅಂತ ಕೊಡ್ತಾರೆ. ಲಿಕ್ಕರ್ನ ಸೇಲ್ ಮಾಡಬೇಕು. ಓಕೆ ಸರ್, ಇವಾಗ ಈ ಲೈಸೆನ್ಸ್ ಪಡ್ಕೋಬೇಕಾದ್ರೆ ಏನ್ ಕಾಸ್ಟ್ ಬರ್ಬೋದು ಸರ್, ಒಂದು ಅಂದಾಜು? CL7 ಸರ್, ಬ್ಯಾಂಗ್ಳೂರ್ ಸಿಟಿಗೆ ಒಂಥರ ಇದೆ, ಗ್ರಾಮಾಂತರಕ್ಕೆ ಒಂಥರ ಇದೆ, ಪಂಚಾಯತಿ ಲಿಮಿಟ್ಗೆ ಒಂಥರ ಇದೆ, ತಾಲೂಕ್ ಲೆವೆಲ್ ಅಲ್ಲೇ ಒಂಥರ ಇದೆ. ಸೊ ಇದನ್ನ ಇಷ್ಟಕ್ಕೆ ಅಂತ ನಿಖರವಾಗಿ ಹೇಳಕ್ ಬರಲ್ಲ ಸರ್. ಯಾವ ಜಾಗದಲ್ಲಿ ಸಪೋಸ್ ನಾನು ಊರಲ್ಲಿ ನಾನೇನೋ ಮಾಡ್ಕೋಬೇಕು ಅನ್ನೋದಿದ್ರೆ ಅಲ್ಲಿ ಯಾವ ರೇಂಜ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬರುತ್ತೆ ಅಲ್ಲಿ ಹೋಗಿ ಅವರೇ ನಿಮ್ಗೆ ಮಾಹಿತಿ ಕೊಡ್ತಾರೆ. ಓಕೆ, ತಾಲೂಕು ಅಂದ್ರೆ ಡಿಫ್ರೆಂಟ್ ನೋಡಿ ಸರ್, ಅಲ್ಟಿಮೇಟ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆರ್ ದ ಹೆಡ್ಸ್. ವಿ ಆರ್ ಜಸ್ಟ್ ಗಿವಿಂಗ್ ಇನ್ಫಾರ್ಮೇಶನ್.
ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಹೋಗಿ ನಾವು ನಮ್ಗೆ ತುಂಬಾ ಎನ್ಕ್ವೈರೀಸ್ಗಳು ಬರುತ್ತೆ. ದಿನಕ್ಕೆ 200-300 ಕಾಲ್ ನಾವು ಅಟೆಂಡ್ ಮಾಡ್ತೀವಿ. ಯಾವ್ದನ್ನು ರಿಜೆಕ್ಟ್ ಮಾಡಿಲ್ಲ ನಾವು. ಹೌದು ಸರ್. ನಿಮ್ಗೆ ಗೊತ್ತಿರುತ್ತೆ ಕಾಂಟ್ಯಾಕ್ಟ್ ಮಾಡಿದಾಗ ಹೌದು. ಯಾವ್ದನ್ನು ರಿಜೆಕ್ಟ್ ಮಾಡಿಲ್ಲ ನಾವು. ಬಂದಾಗೆಲ್ಲ ನೀಟಾಗಿ ಹೇಳ್ತೀವಿ. ಬಟ್ ಅಲ್ಟಿಮೇಟ್ ಆಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಕನ್ಸಲ್ಟ್ ಮಾಡಿ ಅಂತಾನೆ ನಾವು ತಿಳಿಸ್ಕೊಡ್ತೀವಿ ಸರ್. ಓಕೆ. ಸೊ ಏನೇ ಇನ್ಫಾರ್ಮೇಶನ್ ಅದು ಕೂಡ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವಾಗ ನಾವು ಹೇಳ್ಬೋದು ಸರ್, ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೋದು. ಬಟ್ ರೂಲ್ಸ್, ನಾರ್ಮ್ಸ್, ರೆಗ್ಯುಲೇಷನ್ಸ್ ಶುಡ್ ಕಮ್ ಫ್ರಮ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಅಲ್ಲಿಂದಾನೆ ತಿಳ್ಕೊಂಡ್ರೆ ಬೆಸ್ಟರ್ ಆಗಿರುತ್ತೆ. ಹೌದು. ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಯಾವ ತರ ಸರ್ ಕಾಂಪಿಟೇಷನ್ ಮತ್ತೆ ಕಾಂಪಿಟೇಟರ್ ಯಾವ ತರ, ಮಿಸ್ಟೇಕ್ ಗಳು ಯಾವ ತರ? ಯಥೇಚ್ಛವಾಗಿದೆ ಬರನ್ ರೆಸ್ಟೋರೆಂಟ್. ಎಲ್ಲ ಬರನ್ ರೆಸ್ಟೋರೆಂಟ್ ನೀಟಾಗಿ ಸಪ್ಲೈಯರ್ಸ್ ಗಳು ವೆರಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ. ಬರನ್ ರೆಸ್ಟೋರೆಂಟ್ ಅಲ್ಲಿ ಸಪ್ಲೈಯರ್ಸ್ ಗಳು ವೆರಿ ಇರ್ತಾರೆ. ಕ್ಯಾಶ್ ಹ್ಯಾಂಡಲ್ ಮಾಡೋರು, ಸ್ಟಾಕ್ ಹಾಕ್ಸೋರು ಎಲ್ಲ ಇರ್ತಾರೆ.